ಹಾಯ್ ಎಲ್ಲರಿಗೂ, ಇದು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ಅಪ್ಲೋಡ್ ಮಾಡ್ತಿರೋದ್ರಿಂದ ಎಲ್ಲರಿಗೂ ಬಿಲೇಟೆಡ್ ಆಗಿ ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಹೇಳ್ತೀನಿ. ಹಬ್ಬ ಅಂದಮೇಲೆ ನಾರ್ಮಲಾಗಿ ನಮ್ಮ ಹೆಣ್ಮಕ್ಳಂತೂ ಎದ್ದೊಳ್ಳೇಬೇಕು, ಬೇಗ ಕೆಲಸ ಮಾಡಲೇಬೇಕು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಹಿಂದಿನ ದಿನವೇ ಕೆಲಸ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಸ್ವಲ್ಪ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟು, ಎಲೆ ಇರಲಿಲ್ಲ, ಎಲೆ ತೊಗೊಂಬಂದು ಮನೇಲಿ ಆ್ಯಸ್ ಯೂಶ್ವಲ್ ಪೂಜೆ ಮಾಡಿ ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಪೂಜೆ ಮಾಡಿ ಮುಗಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ಅಡುಗೆ ಮನೆಗೆ ಬಂದು ಹಾಲು ಸ್ವಲ್ಪ ತೊಗೊಂಬಂದಿಟ್ಟಿದ್ದೆ, ಹಾಲು ಕಾಯಿಸಿ ಕಡಲೆಕಾಯಿ ಎಲ್ಲ ತೊಳೆದು ಅದನ್ನು ಬೇಯಕ್ಕಿಟ್ಟು ಆಮೇಲೆ ನೆಕ್ಸ್ಟು ಪೊಂಗಲ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ತುಪ್ಪ ಖಾಲಿಯಾಗಿತ್ತು, ತುಪ್ಪ ತೊಗೊಂಬಂದು ಅದನ್ನು ಸ್ವಲ್ಪ ಕಾಯಕ್ಕಿಟ್ಟು, ಹಸಿ ತುಪ್ಪ ತಿನ್ಸಿದ್ರೆ ನನ್ನ ಮಕ್ಕಳು ತಿನ್ನಲ್ಲ, ಹಾಗಾಗಿ ಈ ಥರ ಕಾಯಿಸಿಟ್ರೆ ಚೆನ್ನಾಗಿ ತಿನ್ಕೋತವೆ ಅಂದ್ಬಿಟ್ಟು ಈ ಕಡೆ ಪೊಂಗಲ್ಗೆ ಕಾಳು ಸ್ವಲ್ಪ ಇತ್ಕಿ ಅದನ್ನು ಹಸಿ, ಇವಾಗ ಸೀಸನ್ ಸ್ಪೆಷಲ್ ಆಗಿರೋದ್ರಿಂದ, ಇವತ್ತು ಹಬ್ಬ ಆಗಿರೋದ್ರಿಂದ ಇದ್ಕಿದ ಬೇಳೆ ಹಾಕಿ ಪೊಂಗಲ್ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಆಮೇಲೆ ನಾವಿಲ್ಲಿ ಟಿಫನ್ ಮಾಡ್ಕೋತಾ ಇದ್ದೀವಿ. ನಮ್ಮ ಕಡೆ ಎಲ್ಲ ಹಳ್ಳೀಲಿ ನಾವು ಮನೇಲಿದ್ದಾಗೆಲ್ಲ ಹಸುಗಳಿಗೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಹಸುಗಳಿಗೆಲ್ಲ ಹೂವು ಹಾಕಿ ಅದಕ್ಕೆ ಹೋಗಿ ತೀರ್ಥ ಹಾಕ್ಸ್ಕೊಂಬರೋದೇ ಒಂಥರ ಖುಷಿಯಾಗಿತ್ತು. ಅದಾದಮೇಲೆ ಆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸಂಜೆ ಆಗೋ ಅಷ್ಟರಲ್ಲಿ ಪ್ರಸಾದ ಕೊಟ್ಟರೆ ಆ ಪ್ರಸಾದ ಎಳ್ಳು ಬೆಲ್ಲ ತಿಂದ್ಕೊಂಡು ಈ ಕಡೆ ಸಂಕ್ರಾಂತಿಗೆಲ್ಲ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಮತ್ತು ಈ ಥರ ದೇವರು ಮತ್ತು ಏನಂತ ಹುಲಿ ವೇಷ ಹಾಕ್ಕೊಂಡು ಡ್ಯಾನ್ಸ್ ಮಾಡೋರನ್ನೆಲ್ಲ ಕರೆಸಿದ್ರು. ಅದನ್ನ ನೋಡಿಕೊಂಡು ಇವತ್ತಿನ ನೈಟು ಮತ್ತು ಸಂಕ್ರಾಂತಿ ಹಬ್ಬನ ಎಂಜಾಯ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಇದೆಲ್ಲ ಯಾರ್ಯಾರು ಹೊಟ್ಟೆಪಾಡು ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ. ಹುಲಿ ವೇಷ ಹಾಕ್ಕೊಂಡು ಡ್ಯಾನ್ಸ್ ಮಾಡೋರನ್ನ ನೋಡಿ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಇದಾಗಿತ್ತು ನಮ್ಮ ಸಂಕ್ರಾಂತಿ ದಿನದ ವ್ಲಾಗ್.